ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಂತರ ಶ್ರೇಣಿಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಪಾಠದ ಮೇಲೆ 2019 ಮಾರ್ಚ್ ಏಪ್ರಿಲ್ ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸೋಣ. ಇಂದಿನ ಅವಧಿಯಲ್ಲಿ ನಾನು 2019ರಲ್ಲಿ 3 ಪ್ರಶ್ನೆಗಳು ಸಮಾಂತರ ಶ್ರೇಣಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮೇಲೆ ಕೇಳಿದ್ದಾರೆ. ಒಂದು ಪ್ರಶ್ನೆ 1 ಮಾರ್ಕ್ಸಿಗೆ ಕೇಳಿದ್ದಾರೆ, ಇನ್ನೊಂದು 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಮತ್ತೊಂದು ಪ್ರಶ್ನೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಟೋಟಲ್ಲು 6 ಮಾರ್ಕ್ಸಿಗೆ 2019ರಲ್ಲಿ ಸಮಾಂತರ ಶ್ರೇಣಿಗಳು ಪಾಠದ ಮೇಲೆ 6 ಮಾರ್ಕ್ಸ್ ಬಂದಿದ್ದಾವೆ. ಆದರೆ ಈ ವರ್ಷ 2025 ಮತ್ತು 26ರಲ್ಲಿ ಈ ಸಮಾಂತರ ಶ್ರೇಣಿಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಪಾಠದಲ್ಲಿ 8 ಮಾರ್ಕ್ಸ್ ಬರ್ತವೆ, 8 ಅಂಕಗಳು ಬರ್ತವೆ ಅಂತ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಓಕೆ, ಬನ್ನಿ ಹಾಗಾದರೆ 2019 ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ರೆಡಿ ಇದೆ. ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಈಸಿಯಾಗಿ ಬಿಡಿಸೋಣ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸಿದರೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತವೆ, ಯಾವ ರೀತಿಯಾಗಿ ನೀವು ಆತ್ಮವಿಶ್ವಾಸದಿಂದ ಪ್ರಶ್ನೆಯನ್ನು ಎದುರಿಸ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ನೋಡಿ, 1 ಅಂಕದ ಪ್ರಶ್ನೆ ರೆಡಿ ಇದೆ. ಇದನ್ನು ನಾನು ಪ್ರಶ್ನೆ 1 ಅಂತ ಕರಿತೀನಿ. If the nth term of an arithmetic progression an equal to 24 minus 3n, then its second term is. ಕನ್ನಡದಲ್ಲಿ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an equal to 24 minus 3n ಆದಾಗ ಶ್ರೇಣಿಯ ಎರಡನೇ ಪದ. ವಿದ್ಯಾರ್ಥಿಗಳೇ, ಅವರು ಏನು ಕೊಟ್ಟಿದ್ದಾರೆ ಅಂತಂದರೆ ಎನ್ನನೇ ಪದ ಕೊಟ್ಟಿದ್ದಾರೆ, nth ಟರ್ಮ್ ಕೊಟ್ಟಿದ್ದಾರೆ. ಓಕೆ, nth ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಅದನ್ನು an ಅಂತ ಕರಿತೀವಿ ನಾವು ಅಲ್ವಾ. ಹಾಗಾದರೆ ಇಟ್ಸ್ ಸೆಕೆಂಡ್ ಟರ್ಮ್, ಫೈಂಡ್ ಇಟ್ಸ್ ಸೆಕೆಂಡ್ ಟರ್ಮ್, ಎರಡನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ತುಂಬ ಸಿಂಪಲ್ ಇದೆ. ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವನ್ನು ನಾವು an ಅಂತ ಕರಿತೀವಿ. ಸೊ an ಈಕ್ವಲ್ ಟು 24 minus 3n ಅಂತ ಕೊಟ್ಟಿದ್ದಾರೆ. ಆ ಶ್ರೇಣಿಯ ಎರಡನೇ ಪದ ಕೇಳಿದ್ದಾರೆ. ಎರಡನೇ ಪದ ಸೆಕೆಂಡ್ ಟರ್ಮ್ ಅಂತಂದರೆ ವಿದ್ಯಾರ್ಥಿಗಳೇ, ಸೆಕೆಂಡ್ ಟರ್ಮ್ನ ನಾವೇನಂತ ಕರಿತೀವಿ, a2 ಅಲ್ವಾ. ಫಸ್ಟ್ ಟರ್ಮ್ನ a1 a ಅಂತ ಕರಿತೀವಿ. ಸೊ ಓಕೆ, ಹಾಗಾದರೆ ನಾವು ಎರಡನೇ ಪದವನ್ನು ಕಂಡುಹಿಡಿಬೇಕು. ಎರಡನೇ ಪದವನ್ನು ಕಂಡುಹಿಡಿಬೇಕಂದ್ರೆ ಏನು ಕೊಟ್ಟಿದ್ದಾರೆ, an ಈಕ್ವಲ್ ಟು 24 minus 3n ಅಂತ ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಬರ್ಕೊಂಡ್ಬಿಡೋಣ. ಪರಿಹಾರ, ಸೊಲ್ಯೂಷನ್ ನೋಡಿ, 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 18, ಆಪ್ಷನ್ ಬಿ 15, ಆಪ್ಷನ್ ಸಿ 0, ಆಪ್ಷನ್ ಡಿ 2 ಅಂತಿದ್ದಾರೆ. ಕೊಟ್ಟಿರ್ತಕ್ಕಂಥ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಬನ್ನಿ ಹಾಗಾದರೆ ಬಿಡಿಸ್ಬಿಡೋಣ. ಏನು ಕೊಟ್ಟಿದ್ದಾರೆ, ಎನ್ನನೇ ಪದ nth ಟರ್ಮ್ an ಈಕ್ವಲ್ ಟು 24 ಮೈನಸ್ 3n. ಎಲ್ಲಿ n ಇದೆ ಅಲ್ಲಿ ಎರಡನೇ ಪದ ಕೇಳಿದ್ದಾರೆ, a2 ಕೇಳಿದ್ದಾರೆ, a2. ಸೊ n ಇದ್ದಲ್ಲಿ 2 ಬರಿಬೇಕು. ಓಕೆ, ಹಾಗಾದರೆ n ಇದೆ, n ಇರೋ ಪ್ಲೇಸಲ್ಲಿ ಎಷ್ಟು ಬರಿಬೇಕು, 2. ಪುಟ್ n ಈಕ್ವಲ್ ಟು 2. ಓಕೆ, 24 ಆ್ಯಸ್ ಇಟ್ ಈಸ್ ಮೈನಸ್ 3 ಇಂಟು n ಮೀನ್ಸ್ 2. ಓಕೆ, ನೌ a2 ಆ್ಯಸ್ ಇಟ್ ಈಸ್ 24 ಮೈನಸ್ 3 2s 6. ವಿದ್ಯಾರ್ಥಿಗಳೇ, ಹಾಗಾದರೆ ದೇರ್ ಫೋರ್ a2 ಈಕ್ವಲ್ ಟು 24ರಲ್ಲಿ 6 ಕಳೆದುಬಿಟ್ರೆ 18. ಓಕೆ, ಹಾಗಾದರೆ ಎರಡನೇ ಪದ ಸೆಕೆಂಡ್ ಟರ್ಮ್ ಈಸ್ 18. ಹಾಗಾದರೆ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಎ 18. ಇದನ್ನು ನಾವು ಟಿಕ್ ಮಾಡಬಾರ್ದು, ಏನಂತ ಬರಿಬೇಕಂತಂದ್ರೆ ಇಲ್ಲಿ ಪರಿಹಾರ ಅಥವಾ ಉತ್ತರ. ಉತ್ತರ ಯಾವುದು, ಆಪ್ಷನ್ ಎ 18 ಅಂತ ಬರೆದ್ರೆ ಈಸಿಯಾಗಿ ನಿಮಗೆ
1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ 18. ಅರ್ಥ ಆಯ್ತಲ್ವಾ? ಎಸ್, ಬನ್ನಿ ಹಾಗಾದರೆ ಈಗ ನಾವು 2 ಮಾರ್ಕ್ಸಿನ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ನೋಡಿ, 2 ಅಂಕದ ಪ್ರಶ್ನೆ. Find the sum of first 20 terms of arithmetic series 2 plus 7 plus 12 and so on using suitable formula. ಎಸ್, 2 ಪ್ಲಸ್ 7 ಪ್ಲಸ್ 12 ಪ್ಲಸ್ ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಂದು ಸಿರೀಸ್ ಕೊಟ್ಟಿದ್ದಾರೆ, ಒಂದು ಶ್ರೇಣಿ ಕೊಟ್ಟಿದ್ದಾರೆ, ಶ್ರೇಣಿ. ಸೊ ಆ ಶ್ರೇಣಿಯಲ್ಲಿ ಏನೇನು ಕೊಟ್ಟಿದ್ದಾರೆ? ಎಸ್, ಮೊದಲ ಪದ. 2 ಅನ್ನೋದು ಏನದು? ಮೊದಲ ಪದ. ಮೊದಲ ಪದ ಫಸ್ಟ್ ಟರ್ಮ್ ಈಸ್ ಡಿನೋಟೆಡ್ ಬೈ ಎ. ಸೊ ಎ ಈಕ್ವಲ್ ಟು 2. ಸೊ ಡಿ ಈಕ್ವಲ್ ಟು a2 ಮೈನಸ್ a1. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಡಿ ಮೀನ್ಸ್ ಕಾಮನ್ ಡಿಫರೆನ್ಸ್ ಈಸ್ ಗಿವನ್ ಬೈ a2 ಮೈನಸ್ a1. ಎರಡನೇ ಪದ ಎಷ್ಟಿದೆ? 7. ಸೊ 7ರಲ್ಲಿ 2 ಕಳೆದರೆ 5. ಹಾಗಾದರೆ ಡಿ ವ್ಯಾಲ್ಯೂ 5 ಬರುತ್ತೆ. ಓಕೆ, ಮೊದಲ 20 ಪದಗಳ ಮೊತ್ತ. ಎಸ್, ಪದಗಳು. ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಹೇಳಿದರೆ. ಸೊ ಟರ್ಮ್ಸ್ ಮೀನ್ಸ್ ಎನ್. ಸೊ ಎನ್ ಈಕ್ವಲ್ ಟು 20. ಪದಗಳನ್ನು ಯಾವ ಸಂಖ್ಯೆಯಿಂದ ಸೂಚಿಸ್ತೀವಿ ನಾವು? ಎನ್. ಹಾಗಾದರೆ ಎನ್ ಈಕ್ವಲ್ ಟು 20. ಸೊ ನಾವೇನು ಕಂಡುಹಿಡಬೇಕು? ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂದರೆ ಮೊದಲ 20 ಪದಗಳ ಮೊತ್ತ ಅಂತಂದರೆ S21 ಕಂಡುಹಿಡಿಬೇಕು. S20. ಓಕೆ, S20 ಈಕ್ವಲ್ ಟು ಕ್ವಶನ್ ಮಾರ್ಕ್. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, S20 ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿ ನಾವು ಇದನ್ನು ಬಿಡಿಸ್ಬೋದು. ಓಕೆ, ಈಗ ನಾವು ಸೂತ್ರವನ್ನು ಬರೆದು ಬಿಡೋಣ. ಎಸ್, Sn ಈಕ್ವಲ್ ಟು n ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಎಸ್, ಈ ಫಾರ್ಮುಲಾದಲ್ಲಿ ಎನ್ ಅಂದರೆ ಎಷ್ಟು, ಎ ಅಂದರೆ ಎಷ್ಟು, ಡಿ ಅಂದರೆ ಎಷ್ಟು, ಅವುಗಳ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ, ಓಕೆ, ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂನ ನಾವು ಆಲ್ರೆಡಿ ರೆಡಿ ಇಟ್ಕೊಂಡಿದ್ವಿ. ಅವುಗಳನ್ನು ಇವುಗಳಲ್ಲಿ ಆದೇಶ ಮಾಡಿಬಿಟ್ರೆ ನಮಗೆ S20 ಅಂದರೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ಹಾಗಾದರೆ ಎಸ್ ಎನ್ ಇದೆ. ಎಸ್ ಎನ್ ಮೀನ್ಸ್ S20 ಈಕ್ವಲ್ ಟು ಮತ್ತೆ ಎನ್ ಇದೆ. ಎನ್ ಮೀನ್ಸ್ 20 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2 ಇಂಟು ಎ. ಎ ಅಂದರೆ ಮತ್ತೆ 2. 2 ಇಂಟು 2 ಪ್ಲಸ್ ಎನ್ ಮೈನಸ್ 1 20 ಮೈನಸ್ 1 ಇಂಟು ಡಿ. ಡಿ ಅಂದರೆ 5. ಓಕೆ, ಬ್ರಾಕೆಟ್ ಕ್ಲೋಸ್. ಇವಾಗ ನೋಡಿ S20 ಎಲ್ಲಿದೆ? ಅಲ್ಲೇ ಬರೆದು ಬಿಡೋಣ. S20 ಆ್ಯಸ್ ಇಟ್ ಈಸ್. ಇದು 20/2 ಇದೆ. ಅಂದರೆ ಯು ನೀಡ್ ಟು ಡಿವೈಡ್ 20/2. 20ನ್ನು 2ರಿಂದ ಭಾಗಿಸ್ಬೇಕು. 2 1s 2, 2 10s 20, 2 1 2, 2 10 20. ಓಕೆ, ಹಾಗಾದರೆ ಇಲ್ಲಿ 10 ಬಂತು. ಇಂಟು ಬ್ರಾಕೆಟ್ ಇಲ್ಲಿ ನೋಡಿ 2 ಇಂಟು 2, 2 2s 4, 2 2 4 ಪ್ಲಸ್ 20ರಲ್ಲಿ 1 ಕಳೆದ್ರೆ 19 ಇಂಟು 5. ಓಕೆ, ಬ್ರಾಕೆಟ್ ಕ್ಲೋಸ್. ಈಗ S20 ಈಕ್ವಲ್ ಟು 10 ಹೇಗಿದೆಯೋ ಹಾಗೆ ಬರ್ಕೊಂಬಿಡೋಣ. ಇವಾಗ ನೋಡಿ 4 ಹೇಗಿದೆಯೋ ಹಾಗೆ ಬರೆದ್ಬಿಡೋಣ. ಪ್ಲಸ್ 19 5ಲಿ ವಿದ್ಯಾರ್ಥಿಗಳೇ 19 ಮಗ್ಗಿ 30ರವರೆಗೂ ಮಗ್ಗಿ ಬರಬೇಕು. ಬಂದಿಲ್ಲ ಅಂತಂದರೆ ಅಟ್ಲೀಸ್ಟ್ 10ರವರೆಗೂ ಮಗ್ಗಿ ಬಂದ್ರೂ ನಾವು 5 9ಲಿ 45. 5 ಕೈಲ ಬಂತು 4, 5 1 5, 5 4 9. ಎಸ್, ಈಗ 19 ಇಲ್ಲಿ 95 ಅಂತ ಈಸಿಯಾಗಿ ನಾವು ಹೇಳ್ಬೋದು ಅಲ್ವಾ? ನೀವು 25 30ರವರೆಗೂ ಮಗ್ಗಿ ರೆಡಿ ಆದರೆ ನಿಮಗೆ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ವಿದ್ಯಾರ್ಥಿಗಳ ಎಕ್ಸಾಮಲ್ಲಿ. ಓಕೆ, 10 ಹೇಗಿದೆಯೋ ಹಾಗೆ ಬರೆದು ಬಿಡೋಣ. ನೆಕ್ಸ್ಟ್ 95 ಪ್ಲಸ್ 4 99. ಓಕೆ,
95 plus 4, 99. Yes, 99 into 10, 990. 99 tens are 990. Therefore, 20 ಪದಗಳ ಮೊತ್ತ S20. The sum of first 20 terms is 990 ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ತುಂಬ ಸಿಂಪಲ್ ಕೊಟ್ಟಿದ್ದಾರಲ್ವಾ. ನೋಡಿ, ಮೊದಲ ಪದ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎಸ್ ಎನ್, ಈ ರೀತಿ ಒಂದು ಪ್ರಶ್ನೆ ಪ್ರತಿ ವರ್ಷ ಕೇಳ್ತಾರೆ. ಫಾರ್ಮುಲಾ ಬಯಾಟ್ ಮಾಡಬೇಕು, ಫಾರ್ಮುಲಾ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಂಡು ಎಸ್ ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಈಸಿಯಾಗಿ ನಾವು 2 ಅಂಕವನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ಈ ಸಮಾಂತರ ಸರಡಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ಓಕೆ, ಇದು 2 ಅಂಕದ ಪ್ರಶ್ನೆ. ನೋಡಿ, ಆಲ್ರೆಡಿ 1 ಅಂಕದ ಪ್ರಶ್ನೆ ಬಿಡಿಸಾಯಿತು, 2 ಅಂಕದ ಪ್ರಶ್ನೆ ಬಿಡಿಸಿದ್ವಿ ಇವಾಗ ಜಸ್ಟ್. ದಿಸ್ ಈಸ್ ಕ್ವಶನ್ ನಂಬರ್ 2. ಇವಾಗ ಕ್ವಶನ್ ನಂಬರ್ 3ಗೆ ಹೋಗೋಣ. ಓಕೆ, ಎಸ್, ದಟ್ ಈಸ್ 3 ಮಾರ್ಕ್ಸ್ ಕ್ವಶನ್. ನೋಡಿ, ಕ್ವಶನ್ ನಂಬರ್ 3 ವೆರಿ 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 ಇಂಪಾರ್ಟೆಂಟ್. ಎಸ್, 3ನೇ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಏನಿದೆ ಪ್ರಶ್ನೆ? ಎಸ್, ದ 7th term of an arithmetic progression is 4 times its second term and the 12th term is 2 more than 3 times of its 4th term. Find the progression. ಸೂಪರ್ ಕ್ವಶನ್ ವಿದ್ಯಾರ್ಥಿಗಳೇ. ಇದನ್ನು ನೀಟಾಗಿ ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ 3 ಅಂಕ ಸಿಕ್ಬಿಡುತ್ತೆ. ಸೊ ಕನ್ನಡದಲ್ಲಿ ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ, ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ವೆರಿ ವೆರಿ ಸಿಂಪಲ್. ಇದನ್ನು ಎಸ್ ಪದಗಳ ರೂಪದಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಅದನ್ನು ನಾವು ಗಣಿತ ರೂಪದಲ್ಲಿ ಬಿಡಿಸ್ಬಿಟ್ರೆ ಈಸಿಯಾಗಿ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಓಕೆನಾ? ಸೊಲ್ಯೂಷನ್ ನೋಡಿ, ಅವಾಗ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಣ. ದ 7th term ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. 7th term ಅಂದರೆ 7ನೇ ಪದ. ಓಕೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ ಎಷ್ಟಿದೆ? ಓಕೆ, A7 ಎಷ್ಟಿದೆ ಅಂದರೆ 7th term is 4 times its second term. 2ನೇ ಪದದ 4ರಷ್ಟಿದೆ. 2ನೇ ಪದದ 4ರಷ್ಟಿದೆ. ಅರ್ಥ ಆಯ್ತವಾ? ನೋಡಿ, ಏನು ಹೇಳ್ತಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದ 7th term ಅಂತಂದರೆ A7. ಸೊ A7 ಎಷ್ಟಿದೆ? 4 times its second term ಅಂದರೆ 2ನೇ ಪದದ 4ರಷ್ಟಿದೆ. 2ನೇ ಪದ. ಓಕೆ, ಸೆಕೆಂಡ್ ಟರ್ಮ್ ಅಂತಂದರೆ ನೋಡಿ, ಇಲ್ಲಿ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿದ್ದಾರೆ. 2ನೇ ಪದ ಅಂತಂದರೆ A2. 2ನೇ ಪದ ಅಂದರೆ A2. 2ನೇ ಪದದ 4ರಷ್ಟು. 4ರಷ್ಟು ಅಂತಂದರೆ ನಾವು 4ರಿಂದ ಗುಣಿಸ್ಬೇಕು ವಿದ್ಯಾರ್ಥಿಗಳೇ. 4ರಷ್ಟು ಅಂತಂದರೆ 4ರಿಂದ ಗುಣಿಸ್ಬೇಕು. ಇಂಗ್ಲೀಷಲ್ಲಿ 4 times ಅಂತ ಹೇಳಿದರೆ 4 times ಮೀನ್ಸ್ ನೀಡ್ ಟು ಮಲ್ಟಿಪ್ಲೈ ಬೈ 4. ಓಕೆ, 6 times ಅಂದರೆ 6ಇಂದ ಮಲ್ಟಿಪ್ಲೈ ಮಾಡಿ. 6ರಷ್ಟು ಅಂದರೆ 6ರಿಂದ ಗುಣಿಸ್ಬೇಕು. ನೋಡಿ, ಪ್ರಶ್ನೆ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೋದು. ಇಲ್ಲಿ 4ರಷ್ಟು ಅಂತ ಕೊಟ್ಟಿದ್ದಾನೆ, ನಾಳೆ ಎಕ್ಸಾಮಲ್ಲಿ 6ರಷ್ಟಿದೆ ಅಂತ ಕೊಟ್ಟರೆ 6ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಸ್, ಇದು ಒಂದು ಗಿವನ್, ಇದು ಒಂದು ದತ್ತಾಂಶ. ಮತ್ತೇನು ಕೊಟ್ಟಿದ್ದಾರೆ ನೋಡಿ ಅವರು, ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರೆ, ಇನ್ನೊಂದು ಹಾಗೂ ಶ್ರೇಣಿಯ 12ನೇ ಪದವು ಅಂದರೆ 12th term is 2 more than 3 times of its 4th term. ಸೂಪರ್, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 12ನೇ ಪದ ಎಷ್ಟಿದೆ ಅಂತಂದರೆ ನೋಡಿ, 12ನೇ ಪದ ಅರ್ಥ ಮಾಡ್ಕೊಳ್ಳಿ. 12ನೇ ಪದವು 4ನೇ ಪದದ ಅಂದರೆ A4. 4ನೇ ಪದ ಅಂತಂದರೆ A4. ನೋಡಿ, 4ನೇ ಪದ A4. 3ರಷ್ಟಕ್ಕಿಂತ ಅಂದರೆ ಇಂಟು 3. 3ರಷ್ಟು ಅಂದರೆ ಇಂಟು 3. 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹೆಚ್ಚು ಅಂದರೆ ಪ್ಲಸ್. ಎಷ್ಟು ಹೆಚ್ಚಾಗಿದೆ? 2. ಐಡಿಯಾ ಬಂತಾ? ನೋಡಿ, ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ. ಎಸ್, 12th term is
ಹಾಂ, 12th ಟರ್ಮ್ ಅಂದರೆ A12. 12th ಟರ್ಮ್ ಈಸ್ 2 ಮೋರ್ ಅಂದರೆ 2 ಹೆಚ್ಚು +2 ಗೊತ್ತಾಯ್ತಾ? +2 2 ಮೋರ್ ದೆನ್ 3 ಟೈಮ್ಸ್ ಆಫ್ ಇಟ್ಸ್ 4th ಟರ್ಮ್. 4ನೇ ಪದದ 3ರಷ್ಟು 4th ಟರ್ಮ್ ಅಂತಂದರೆ A4. 3 ಟೈಮ್ಸ್ ಅಂತಂದರೆ ಆ A4ಗೆ 3ಯಿಂದ ಮಲ್ಟಿಪ್ಲಿಕೇಶನ್ ಮಾಡು ಅಂತ ಅರ್ಥ. ಮೋರ್ ದೆನ್ ಅಂತಂದರೆ ಪ್ಲಸ್ ಚಿಹ್ನೆ ಬರಿಬೇಕು. ಮೋರ್ ಅಂದರೆ ಹೆಚ್ಚು, ಲೆಸ್ ಅಂತ ಬರ್ಬೋದು ನೆಕ್ಸ್ಟ್ ಕ್ವಶನಲ್ಲಿ. ಲೆಸ್ ಅಂತಂದರೆ ಇಲ್ಲಿ ಮೈನಸ್ ಚಿಹ್ನೆ ಹಾಕಬೇಕು. ಐಡಿಯಾ ಬಂತಲ್ವಾ? ವೆರಿ ನೈಸ್. ಮೊದಲು ಪ್ರಶ್ನೆ ಓದ್ಕೋಬೇಕು, ಅವಸರ ಮಾಡಬಾರ್ದು. ಓಕೆ, ಪ್ರಶ್ನೆ ಓದಿ ಆಮೇಲೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೇಕು. ಓಕೆನಾ? ಹಾಂ, ಇವಾಗ ನೋಡಿ, ನಮಗೆ ಒಂದು ಸೂತ್ರ ಗೊತ್ತು. ಸಮಾಂತರ ಶ್ರೇಣಿಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ದ nth ಟರ್ಮ್ ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಏನಿದು? ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ. ದ nth ಟರ್ಮ್ ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಈ ಸೂತ್ರದ ಪ್ರಕಾರ A7 ಕ್ಯಾನ್ ಬಿ ರಿಟನ್ ಆಸ್ A7 ಅಂತಂದರೆ A ಪ್ಲಸ್ 6D. ಓಕೆನಾ? A7 ಇನ್ನೊಂದ್ಸಲ ಬರ್ಕೊಂಡ್ಬಿಡೋಣ ಇದನ್ನು, ಮೇಲ್ಗಡೆ ಪದನ. A7 ಈಕ್ವಲ್ ಟು 4 ಇಂಟು A2. ಹಾಂ, ಇವಾಗ ನೋಡಿ, A7 ಅಂತಂದರೆ ಈ ಸೂತ್ರದ ಪ್ರಕಾರ A ಪ್ಲಸ್ 6D. A ಪ್ಲಸ್ 6D. ಇಲ್ಲಿ 4 ಇದೆ, 4 ಹಾಗೆ ಬರೆಯೋಣ. A2 ಅಂತಂದರೆ A ಪ್ಲಸ್ 1D ಅಥವಾ A ಪ್ಲಸ್ D ಅಂತ ನಾವು ಬರೀಬೋದು ಈಸಿಯಾಗಿ. ಹಾಂ, ಇವಾಗ ನೋಡಿ, ಇಲ್ಲಿ A ಪ್ಲಸ್ 6D ಇದೆ, ಅದು ಹೇಗಿದೆಯೋ ಹಾಗೆ ಬರ್ಕೊಂಬಿಡೋಣ. ಇಲ್ಲಿ 4ಇಂದ ಮಲ್ಟಿಪ್ಲಿಕೇಶನ್ ಮಾಡೋಣ. 4 ಇಂಟು A 4A, 4 ಇಂಟು A 4 ಪ್ಲಸ್ 4 ಇಂಟು D 4D. ಇವಾಗ ಡಿ ಒಂದು ಕಡೆ, ಎ ಒಂದು ಕಡೆ. ಓಕೆ, ಸಜಾತಿ ಪದಗಳು, ಲೈಕ್ ಟರ್ಮ್ಸ್. ಓಕೆ, 6D ಇಲ್ಲೇ ಇರಲಿ. ಇಲ್ಲಿ 4D ಇದೆ, ಈ ಕಡೆ ಬಂದರೆ -4D. ಓಕೆ, ಇಲ್ಲಿ 4A ಇದೆ, 4A ಇಲ್ಲೇ ಇರಲಿ. ಇವಾಗ ಇಲ್ಲಿ ಪ್ಲಸ್ ಎ ಇದೆ, ಈ ಕಡೆ ಬಂದರೆ -A ಆಗುತ್ತೆ ಅಲ್ವಾ? ಇವಾಗ ನೋಡಿ, 60ಯಲ್ಲಿ 4D ಕಳೆದ್ರೆ 2D ಈಕ್ವಲ್ ಟು 4Aಯಲ್ಲಿ 1A ಕಳೆದ್ರೆ 3A. ಸೊ 2D ಈಕ್ವಲ್ ಟು 3A. ಐಡಿಯಾ ಬಂತಲ್ವಾ? 3Aಯಲ್ಲಿ 1A ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ? 3A ಬರುತ್ತೆ. 4Aಯಲ್ಲಿ 1A ಕಳೆದ್ರೆ 3A. 6Dಯಲ್ಲಿ 4D ಮೈನಸ್ ಮಾಡಿದ್ರೆ 2D. 6ರಲ್ಲಿ 4 ಕಳೆದ್ರೆ 2D. 4Aಯಲ್ಲಿ 1A ಕಳೆದ್ರೆ 3A. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಈಗ ನೋಡಿ, ನೆಕ್ಸ್ಟ್ ನಮ್ಮಲ್ಲಿ ಮತ್ತೊಂದು ರೆಡಿ ಇದೆ. A12 ಈಕ್ವಲ್ ಟು 3 ಇಂಟು A4 ಪ್ಲಸ್ 2 ಅಂತಿದೆ. ಇವಾಗ ಈ AN ಫಾರ್ಮುಲದ ಪ್ರಕಾರ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, A12 ಮೀನ್ಸ್ A ಪ್ಲಸ್ 11D. A12 ಅಂದ್ರೆ ಏನು? A ಪ್ಲಸ್ 11D ಈಕ್ವಲ್ ಟು 3 ಆಸ್ ಇಟ್ ಈಸ್. A4 ಅಂದರೆ A ಪ್ಲಸ್ 3D ಅಲ್ವಾ? ಎಸ್, ಪ್ಲಸ್ 2. ಇವಾಗ A ಪ್ಲಸ್ 11D ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. A ಪ್ಲಸ್ 11D ಆಸ್ ಇಟ್ ಈಸ್. ನಾವು 3 ಇಂಟು A 3A ಮಲ್ಟಿಪ್ಲೈ ಮಾಡಬೇಕು. 3 ಇಂಟು A 3A ಪ್ಲಸ್ 3 3s ಆರ್ 9D. ಓಕೆ, 3 3ಲಿ 9D. 3 3s ಆರ್ 9D ಪ್ಲಸ್ 2. ನೈಸ್. ನೆಕ್ಸ್ಟ್ ಇಲ್ಲಿ 11D, ಇಲ್ಲಿ 9D ಲೈಕ್ ಟರ್ಮ್ಸ್. ಮತ್ತೆ ನಾವು ಒಂದು ಕಡೆ ಮಾಡ್ಕೋಬೋದು. ನೋಡಿ, ಇಲ್ಲಿ 11D ಇದೆ, 11D ಹಾಗೆ ಬರೀರಿ. ಇಲ್ಲಿ ಪ್ಲಸ್ 9D ಇದೆ, ಈ ಕಡೆ ಬಂದರೆ -9D. ಇಲ್ಲಿ 3A ಇದೆ ಬಲಗಡೆ, ರೈಟ್ ಸೈಡ್ 3A is there. Write down 3A as it is. Left side we have plus A. Take it right side, it becomes -A. ಹೌದಾ? ನೋಡಿ, ಎಡಗಡೆ ಪ್ಲಸ್ ಎ ಇದೆ, ಇದನ್ನು ಬಲಗಡೆ ತೊಗೊಂಡು ಹೋದರೆ -A ಆಗುತ್ತೆ. ಬಲಗಡೆ ಪ್ಲಸ್ 2 ಇದೆ, ಆ ಪ್ಲಸ್ 2 ಹೇಗಿದೆಯೋ ಹಾಗೆ ಬರ್ಕೊಂಬಿಡೋಣ. ನೆಕ್ಸ್ಟ್ ನೋಡಿ, 11ರಲ್ಲಿ 9 ಕಳೆದ್ಬಿಡಿ. 9 10 11 2D ಬರುತ್ತೆ. 2D ಈಕ್ವಲ್ ಟು 3Aಯಲ್ಲಿ 1A ಕಳೆದ್ರೆ 2A ಪ್ಲಸ್ 2. ಇವಾಗ ನೋಡಿ, ನಾವು ಇಲ್ಲಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀವಿ. ಏನು ರೆಡಿ ಇಟ್ಕೊಂಡಿದ್ದೀವಿ? ಈಕ್ವೇಷನ್ 1. ಏನಿದೆ ಈಕ್ವೇಷನ್ 1?
ಎಲ್ಲಿ 2D ಇರುತ್ತೋ ಅಲ್ಲಿ ನಾವೇನಂತ ಬರಿಬೋದು, 2D ಮೀನ್ಸ್ 3a. ಸೊ ಹಿಯರ್ 2D ಇಸ್ ದೇರ್, 2D ಮೀನ್ಸ್ ವಾಟ್, 3a. ಅಲ್ವಾ, 2D ಇದ್ದಲ್ಲಿ 3a ಅಂತ ಬರಿಬೇಕಂತ ಈಕ್ವೇಶನ್ 1 ಹೇಳ್ತಾ ಇದೆ, ಈಕ್ವೇಶನ್ 1. ಸೊ 2D ಇಸ್ ದೇರ್, ರೈಟ್ ಡೌನ್ 3a. ಇಲ್ಲಿ ಪ್ಲಸ್ 2a ಇದೆ ರೈಟ್ ಸೈಡ್, ಈ ಕಡೆ ತೊಗೊಂಬಂದ್ರೆ ಮೈನಸ್ 2a ಈಕ್ವಲ್ ಟು 2. 3a ಇಲ್ಲಿ 2a ಕಳೆದ್ರೆ a ಈಕ್ವಲ್ ಟು 2, a ಈಕ್ವಲ್ ಟು 2. ಎಸ್, ಇಲ್ಲಿ ಬರೀ ರೀಸನ್ ಬರೀರಿ, ಬಿಕಾಸ್ ಏನು ರೀಸನ್ ಬರೀತೀರಾ, 2D ಈಕ್ವಲ್ ಟು 3a ಅಥವಾ ಈಕ್ವೇಶನ್ 1, ಸಮೀಕರಣ 1, ಈಕ್ವೇಶನ್, ಬಿಕಾಸ್ ಈಕ್ವೇಶನ್ 1, equation 1 tells that 2D equal to 3a. Wherever 2D is there, write down 3a. ಓಕೆನಾ, ಈಗ a ವ್ಯಾಲ್ಯೂ ಬಂತು. ಈಗ ಪುಟ್ a ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 1. ಓಕೆ, a ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡೋಣ. ಓಕೆನಾ, ಎಸ್, ನೋಡಿ ಇವಾಗ ನೆಕ್ಸ್ಟ್ ಪುಟ್ a ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಎ ವ್ಯಾಲ್ಯೂ ಬಂತಲ್ವಾ, ಎ ವ್ಯಾಲ್ಯೂನ ಸಮೀಕರಣ 1ರಲ್ಲಿ ಆದೇಶ ಮಾಡಿಬಿಡೋಣ. ಎ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಓಕೆ, ನೋಡಿ ಇವಾಗ ಸಮೀಕರಣ 1 ಏನಿದೆ, 2D ಈಕ್ವಲ್ ಟು 3a ಇದೆ ಅಲ್ವಾ. ಇವಾಗ 2D ಈಕ್ವಲ್ ಟು 3 ಇಂಟು ಎಸ್, ಎ ಅಂತಂದರೆ ಇವಾಗಲೇ ಕಂಡುಹಿಡಿದೀವಿ 2. ಇವಾಗ 2D ಈಕ್ವಲ್ ಟು 3 2 6, 3 2 6. ನಮಗೆ ಡಿ ಬೇಕು, ಸೊ ಡಿ ಈಕ್ವಲ್ ಟು 6. ಆ ಡಿ ಪಕ್ಕದಲ್ಲಿ ಇಂಟು 2 ಇದೆ, ರೈಟ್ ಸೈಡ್ ತಗೊಂಡು ಹೋಗ್ಬಿಟ್ರೆ ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಡಿವೈಡೆಡ್ ಬೈ 2. ಇವಾಗ 2 1 2, 2 3 6. therefore d ಈಕ್ವಲ್ ಟು 3. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ಈಸ್ 3. ಸೊ ನಮಗೆ ಎ ವ್ಯಾಲ್ಯೂ ಆಲ್ರೆಡಿ ಎ ಈಕ್ವಲ್ ಟು 2 ಅಂತ ಸಿಕ್ಕಿದೆ. ಇವಾಗ ಡಿ ಈಕ್ವಲ್ ಟು 3 ಅಂತ ಸಿಕ್ಕಿದೆ. ನಮಗೆ ಎ ಸಿಕ್ತು, ಡಿ ಸಿಕ್ತು. ಇವಾಗ ನಾವು ಏನು ಕಂಡುಹಿಡಿಬೇಕಂತ ಹೇಳಿದರೆ, ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ, ಫೈಂಡ್ ದ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಎಸ್, ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಸಾಮಾನ್ಯ ರೂಪ. ಜನರಲ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಜನರಲ್ ಫಾರ್ಮ್, ಜನರಲ್ ಫಾರ್ಮ್ ಆಫ್ AP is ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a, a plus d, a plus 2d and so on. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a plus d, a plus 2d. a ಅಂದರೆ ನಮಗೆ ವ್ಯಾಲ್ಯೂ ಗೊತ್ತಾಗಿದೆ. a ಅಂದರೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, a ಮೀನ್ಸ್ 2, d ಮೀನ್ಸ್ 3. ಹಾಗಾದರೆ a ಇದ್ದಲ್ಲಿ ಎಷ್ಟು ಬರೆಯೋಣ ನಾವು, 2 ಅಂತ ಬರೆಯೋಣ. a ಅಂದರೆ 2, ಎ ಅಂದರೆ 2 ಪ್ಲಸ್ ಮತ್ತೆ ಎ ಅಂದರೆ 2 ಪ್ಲಸ್ ಡಿ ಅಂದರೆ 3, ಮತ್ತು ಎ ಅಂದರೆ 2 ಪ್ಲಸ್ 2 ಇಂಟು 3 ಆ್ಯಂಡ್ ಸೊ ಆನ್. 2ಕ್ಕೆ 2 ಹೇಗಿದೆಯೋ ಹಾಗೆ ಬರೆದು ಬಿಡೋಣ. 3 ಪ್ಲಸ್ 2 5, ಇಲ್ಲಿ ನೋಡಿ 3 2 6, 6 ಪ್ಲಸ್ 2 8, 3 2 6, 6 ಪ್ಲಸ್ 2 8 ಆ್ಯಂಡ್ ಸೊ ಆನ್. ಹಾಗಾದರೆ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಕೇಳಿದ್ದಾರೆ. ಸೊ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ 2, 5, 8, 2, 5, 8. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಣಿಯಾಗಿದೆ. ಬೇಕಾದರೆ ಇದು ಸಮಾಂತರ ಶ್ರೇಣಿ ಹೌದು ಅಲ್ಲ ಅಂತ ನಾವು ಚೆಕ್ ಮಾಡ್ಕೋಬೋದು. 8ರಲ್ಲಿ 5 ಕಳೆದ್ರೆ 3, 5ರಲ್ಲಿ 2 ಕಳೆದ್ರೆ 3. ನೋಡಿ, ಸಾಮಾನ್ಯ ವ್ಯತ್ಯಾಸ ಸ್ಥಿರ ಬಂದಿದೆ. ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ ಸೇಮ್. Okay, 8 minus 5 is 3, 5 minus 2 is 3. That's why this is the arithmetic progression. The required
ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ 2, 5, 8. ವಿದ್ಯಾರ್ಥಿಗಳೇ ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ ನೋಡಿ. ಹಾಗಾದರೆ ಇದನ್ನು ನಾವು ಬಿಡಿಸಿದರೆ 3 ಅಂಕಗಳು ಸಿಗ್ತವೆ. 3 ಮಾರ್ಕ್ಸ್, 3 ಅಂಕಗಳು ನಮಗೆ ಈಸಿಯಾಗಿ ಸಿಗ್ತವೆ. ಓಕೆ, 3 ಅಂಕ. ಇದು 3 ಅಂಕದ ಪ್ರಶ್ನೆ. ಆಲ್ರೆಡಿ 2 ಅಂಕದ ಪ್ರಶ್ನೆ ನಾವು ಬಿಡಿಸಿದ್ದೀವಿ. ದಿಸ್ ಈಸ್ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಹಾಗೆ ಇದು 1 ಅಂಕದ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಹಾಗಾದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿಯವರು ಕೊಟ್ಟಿರ್ತಕ್ಕಂಥ 3 ಪ್ರಶ್ನೆಗೆ 2019ರಲ್ಲಿ ಕೇಳಿರ್ತಕ್ಕಂಥ 3 ಪ್ರಶ್ನೆಗೆ ಉತ್ತರವನ್ನು ಬಿಡಿಸಿದ್ದೀವಿ. ಇದೇ ರೀತಿಯಾಗಿ ನೀವು ಇನ್ನುಳಿದ ಕ್ವಶನ್ ಪೇಪರ್ಸ್ 2020, 2021, 22, 23, 24 ಇವೆಲ್ಲ ಕ್ವಶನ್ ಪೇಪರ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಬಿಡಿಸಿದರೆ ಖಂಡಿತ ಎಕ್ಸಾಮಲ್ಲಿ 2025, 26ರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಆ ಪ್ರಶ್ನೆಗೆ ನೀವು ಈಸಿಯಾಗಿ ಉತ್ತರ ಬಿಡಿಸ್ಬೋದು. ಚಿಂತೆ ಮಾಡಬೇಡಿ. ಮತ್ತೆ ನಾನು ನನ್ನ ಮುಂದಿನ ಅವಧಿಯಲ್ಲಿ 2020, 2021, 22, 23, 24, 2025 ಕ್ವಶನ್ ಪೇಪರ್ಗಳನ್ನು ಸಹ ನಾನು ಬಿಡಿಸ್ತೀನಿ. ಓಕೆನಾ? ಅಲ್ಲಿವರೆಗೂ ಸದಾ ದೇವರಾಜ್ ಆರ್ ಅಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.